ಹಾಯ್ ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ಫುಡ್ ಕೌಂಟ್ ಮಾಡಿದ್ರೆ ಅದ್ರೊಳಗೆ ಬದ್ನಿಕಾಯಿ ಎಣ್ಗಾಯಿನೂ ಒಂದು ಕೌಂಟ್ ಮಾಡ್ಬೋದು ಅನ್ನಿಸ್ತೈತಿ. ಯಾಕಂದ್ರೆ ನಾವು ಹುಡ್ದಾಯಿಂದ್ರು ಬದ್ನಿಕಾಯಿ ಎಣ್ಗಾಯಿ, ಉದುರುಬೇಳೆ ಇವನ್ನೆಲ್ಲ ನೋಡ್ಕೊತ ತಿನ್ಕೊತನ ಬಂದೀನಿ. ಇವನ್ ನಮ್ಮ ಮಮ್ಮಿನೂ ಅಂತಾರೆ, ಅವ್ರು ಸಣ್ಣವ್ರಿದ್ದಾಗಿಂದನೂ ಬದ್ನಿಕಾಯಿ ಎಣ್ಗಾಯಿ ಉದುರುಬೇಳೆ ಎಲ್ಲ ತಿನ್ಕೊತ ಬಂದಾರ. ಮಾಡೋ ವಿಧಾನ ಸ್ವಲ್ಪ ಚೇಂಜ್ ಆಗಿರ್ಬೋದು, ಬಟ್ ಇದು ನಮ್ಮದು ಟ್ರೆಡಿಷ್ನಲ್ ಫುಡ್ಡನ್ನ ಹೌದು ಫ್ರೆಂಡ್ಸ್. ಬರ್ರಿ ಹೆಂಗೆ ಮಾಡೋದು ನೋಡೋಣ. ಇಲ್ಲೊಂದು ಬಾಳ್ಗಿ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದರೊಳಗೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಹಸಿ ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಚಲೋ ತಂಗೆ ಹುರಿದು ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಶೇಂಗಾ ಪುಡಿ, ಗುರಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಬದ್ನಿಕಾಯಿಗೆ ನಾವು ಇವನ್ನ ತುಂಬ್ಕೊಂಬಿಡೋಣ. ಬದ್ನಿಕಾಯಿನ ಹೆಚ್ಚಿಟ್ಟಿದ್ದೆ ನೋಡಿರಿ. ಈ ರೀತಿ ನಾವು ಈ ಎಲ್ಲ ಬದ್ನಿಕಾಯಿನೂ ಚಲೋ ತಂಗ ಸ್ಟಫಿಂಗ್ನ ಪ್ರೆಸ್ ಮಾಡಿ ತುಂಬಿಟ್ಟು ಈಗ ಬದ್ನಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ನಾನಲ್ಲೇ ಆಲ್ರೆಡಿ ಪ್ಯಾನ್ ಬಿಸಿಗಿಟ್ಟಿದ್ದೆ, ಅದಕ್ಕೆ ಎಣ್ಣೆ ಹಾಕೇನಿ. ಎಣ್ಣೆ ಚಲೋ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಮತ್ತು ಚೂರು ಇಂಗಿನ ಪುಡಿ ಹಾಕ್ಕೊಂಡು ನಾವು ತುಂಬಿಟ್ಟಿರೋ ಬದ್ನಿಕಾಯಿನ ಇದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಸ್ವಲ್ಪ ಎಣ್ಣೆ ಜೊತೆ ಬೇಯಕ್ಕೆ ಬಿಟ್ಬಿಡೋಣ. ಒಂದು 2 ನಿಮಿಷ ಆದಮೇಲೆ ನಾವು ಇದಕ್ಕೆ ಹುಣಸೆಹಣ್ಣು ರಸ ಮತ್ತು ಬೆಲ್ಲ ಹಾಕ್ಕೊಂಡು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಒಂದು 5ರಿಂದ 6 ನಿಮಿಷ ತೊಗೋತಾವೆ ಫ್ರೆಂಡ್ಸ್ ಬದ್ನಿಕಾಯಿ ಸಾಫ್ಟ್ ಆಗಕ್ಕೆ. ಒಂದು 5-6 ನಿಮಿಷ ಆದಮೇಲೆ ಚಲೋ ತಂಗ ನಾವು ಪ್ರೆಸ್ ಮಾಡಿ ನೋಡೋಣ ಬದ್ನಿಕಾಯಿ ಬೆಂದೈತೇನಂತೇಳಿ. ನೋಡಿರಿ ಚಲೋ ಬೆಂದೈತಿ, ಸುತ್ತಲೆಲ್ಲ ಎಣ್ಣೆ ಬಿಟ್ಕೊಂಡೈತಿ. ಈಗಿನ ಉಳಿದಿದ್ದ ಗ್ರೇವಿನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಚಲೋ ತಂಗ ಕೈ ಆಡಿಸ್ಕೊಂಡು ಇನ್ನೊಂದು ಕುದಿ ತರಿಸ್ಕೊಂಡ್ಬಿಟ್ರೆ ನಮ್ದು ಬದ್ನೆಕಾಯಿ ಎಣ್ಣೆಗಾಯಿ ರೆಡಿ ಆಗೈತಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ. ಈಗ ನಮ್ಮ ಬದ್ನಿಕಾಯಿ ಎಣ್ಣೆಗಾಯಿ ಅಂತೂ ರೆಡಿ ಆಯ್ತು. ನಾವೀಗ ನೆಕ್ಸ್ಟ್ ಉದುರುಬೇಳೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್. ನಾನು ಉದುರುಬೇಳೆ ಮಾಡೋಕೆ ಆಲ್ರೆಡಿ ತೊಗರಿಬೇಳೆನ ಬೇಯಿಸಿಟ್ಟಿದ್ದೀನಿ ನೋಡಿರಿ. ಒಂದು 60 to 70% ಇಷ್ಟ ಉದುರುಬೇಳೆನ ಬೇಯಿಸಿ ಇಟ್ಕೊಂಡೇನಿ. ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಂದು ಬಾಳ್ಗಿ ಬಿಸಿಗಿಟ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಜಜ್ಜಿಟ್ಟಿದ್ದ ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕ್ಕೊಂಡು ಚಲೋ ತಂಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರಿಶಿನ, ಒಣ ಖಾರದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಳ್ಳಾಗಡ್ಡಿ ಸಾಫ್ಟ್ ಆಗಲಿ ಅಂಥೇಳಿ ಬೆಳೆದು ತೆಗೆದಿಟ್ಟಿತ್ತು ಬೇಯಿಸಿದ್ದು ಕಟ್ಟಿತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಉಳ್ಳಾಗಡ್ಡಿ ಬೆಂದ ಮೇಲೆ ಇದಕ್ಕೆ ನಾವು ಬೇಯಿಸಿಟ್ಟಿದ್ದು ತೊಗರಿ ಬೇಳೆನ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಅಷ್ಟಕ್ಕೆ ಇದು ಸಾಫ್ಟ್ ಆಕೈತಿ. ನಿಮಗೆ ತೀರಾ ಉದುರು ಅನಿಸಿದ್ರೆ ಇನ್ನೂ ಸ್ವಲ್ಪ ಕಟ್ ಹಾಕೋಬೋದು. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮ್ದು ಉದುರು ಬೇಳೆನೂ ರೆಡಿ ಆಗೈತಿ ನೋಡಿರಿ ಫ್ರೆಂಡ್ಸ್. ಬದ್ನಿಕಾಯಿ ಎಣ್ಗಾಯಿ, ಉದುರು ಬೇಳೆ, ಬಿಸಿ ಬಿಸಿ ರೊಟ್ಟಿ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿರಿ ನೀವು.